ಫ್ರೆಂಡ್ಸ್ ನಮಸ್ತೆ, ಎಲ್ಲರೂ ಹೆಂಗಿದ್ದೀರಿ? ಈಗ ಯೂಟ್ಯೂಬ್ಗೆ ಏನು ಹೊಸದಾಗಿ ಜನ ಇರ್ತಿರಲ್ಲ, ಯೂಟ್ಯೂಬ್ ನ್ಯೂ ಯೂಸರ್ಸ್ ಏನು ಯೂಟ್ಯೂಬ್ ಇರ್ತಿರಲ್ಲ, ಚಾನಲ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಹೊಸ ವಿಡಿಯೋ ತೊಗೊಂಬಂದಿನಿ. ಹೊಸ ವಿಡಿಯೋ ಅಲ್ಲ, ಹಳೆಯ ವಿಡಿಯೋನ. ಆದರೆ ಭಾಳ ಮಂದಿಗೆ ಈ ವಿಷಯ ಗೊತ್ತಿಲ್ಲ. ಸೊ ನೀವು ಇದನ್ನು ಸ್ಟೆಪ್ ಬೈ ಸ್ಟೆಪ್ನ ಹೇಳ್ತಾ ಹೋಗ್ತೀನಿ. ಇದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನೀವು ಇದ್ರ ಹೋಗ್ಬೇಕಾದ್ರೆ ಲಕ್ಷಾಂತರ ಹಣ ದುಡಿಬೋದು. ಅದು ಹೆಂಗಪ್ಪ ಅಂದ್ರೆ, ನಮ್ಗೆ ಒಂದು ಯೂಟ್ಯೂಬ್ ಚಾನಲ್ದವ್ರು, ಬೇರೆ ಹಿಂದಿ ಚಾನಲ್ದವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಅವಾಗ ಈ ವಿಷಯ ನಂಗೆ ಗೊತ್ತಾಯ್ತು, ಹಿಂಗೆಲ್ಲ ಆಯ್ತು ಅಂತೇಳಿ. ಅದರಲ್ಲೇ ಲೈವ್ ಪ್ರೂಫ್ ನಂಗೆ ತೋರಿಸ್ಯಾರ ಅವ್ರು. ಅದ್ರಾಗ ಮಿನಿಮಮ್ 4 ಲಕ್ಷ ರೂಪಾಯಿ ದುಡ್ದಾರ ಅವರು. ಅದು ಏನೋ ಲಾಂಗ್ ವಿಡಿಯೋ ಅಲ್ಲ, ಮತ್ತು ಬರೀ ಶಾರ್ಟ್ಸ್ ವಿಡಿಯೋದಾಗ 4 ಲಕ್ಷ ರೂಪಾಯಿ ದುಡ್ದಾರ. ಅದು ಹೆಂಗೆ ಏನು ಅಂತೇಳಿ ನಾನು ಇದ್ರಾಗ ಹೇಳ್ತಾ ಹೋಗ್ತೀನಿ. ಸೊ ನೀವು ನನ್ನ ಈ ವಿಡಿಯೋ ಪೂರ್ತಿ ನೋಡಿರಿ. ಹಾಗೆ ನಂಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಗೆ ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೀನಿ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ, ಯಾವ ಥರ ಅದನ್ನು ಯೂಸ್ ಮಾಡೋದು ಅಂತ ನೋಡ್ತಾ ಹೋಗ್ರಿ. ನಿಮಗೆ ಯೂಟ್ಯೂಬ್ದಾಗ ಶಾರ್ಟ್ಸ್ ವಿಡಿಯೋ ಅಂದರೆ ಯಾವ ನಿಮಗೆ ಶಾರ್ಟ್ಸ್ ವಿಡಿಯೋ ಇರ್ತಾವಲ್ಲ, ಅಲ್ಲೇ ಗ್ರೀನ್ ಸ್ಕ್ರೀನ್ ಅಂತ ಸಿಗ್ತೈತಿ. ಅದನ್ನು ಯೂಸ್ ಮಾಡ್ಕೊಂಡು ಇದನ್ನು ನೀವು ಮಾಡ್ಬೋದು. ಯಾವ ರೀತಿ ನೀವು ಅದನ್ನು ಯೂಸ್ ಮಾಡಿದರೆ ಮಾನಿಟೈಸೇಷನ್ಗೆ ಅಪ್ಲೈ ಆಗ್ತೈತಿ, ಯಾವ ರೀತಿ ನೀವು ಯೂಸ್ ಮಾಡಿದರೆ ಮಾನಿಟೈಸೇಷನ್ಗೆ ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ಈ ವಿಡಿಯೋದನ್ನು ತೋರಿಸ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ನೋಡಿರಿ ವಿಡಿಯೋ. ಯಾಕಂದ್ರೆ ನೀವು ಕೆಲವೊಂದು ತಪ್ಪುಗಳನ್ನ ಮಾಡಿದರೆ ನಾಳೆ ಮಾನಿಟೈಸೇಷನ್ ಆಗಬೇಕಾದ್ರೆ ಅದು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಸೊ ನಾನು ಯಾವ ರೀತಿ ಹೇಳ್ತಾ ಹೋಗ್ತೀನಲ್ಲ, ಅದೇ ರೀತಿ ನೀವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಳ್ರಿ. ಸ್ಟೆಪ್ ಬೈ ಸ್ಟೆಪ್ ಅದು ಗ್ರೀನ್ ಸ್ಕ್ರೀನ್ ಮಾಡಿದರೆ ಹೆಂಗೆ ಯೂಸ್ ಆಕೈತಿ, ಅದರಿಂದ ನಿಮ್ಗೆ ಏನೇನು ಯೂಸ್ ಆಕೈತೆ ಅಂತ ತಿಳಿಸ್ಕೊಳ್ತಾ ಇದ್ದೀನಿ. ನೀವು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ರಿ. ಇಲ್ಲೇ ಕೆಳಗಡೆ ನೋಡಿರಿ, ನಿಮ್ಗೆ 5 ಆಪ್ಷನ್ ಕಾಣಕತ್ತಾವ. ಇದ್ರೊಳಗೆ ಶಾರ್ಟ್ಸ್ ಅಂತ ಸೆಕೆಂಡ್ ಆಪ್ಷನ್ ಐತಿ, ಅದನ್ನು ಓಪನ್ ಮಾಡಿರಿ. ಅದನ್ನು ಓಪನ್ ಮಾಡ್ಕೊಂಡ್ರೆ ಅಂದ್ಕೊಳ್ಳೋಣ. ಈಗ ಈ ಗಣೇಶ್ ಅವ್ರದ್ದು ವಿಡಿಯೋ ಐತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಅಂದರೆ ಇಲ್ಲಿ ಕೆಳಗಡೆ ಇಲ್ಲಿ 2 ಕಾಮ ಇದ್ದಾವಲ್ಲ, 22K ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿರಿ. ಇದರಲ್ಲಿ 3ನೇ ಆಪ್ಷನ್ 1 2 3 ಗ್ರೀನ್ ಸ್ಕ್ರೀನ್ ಅಂತ ಐತೆ ನೋಡಿರಿ, ಅದನ್ನು ಓಪನ್ ಮಾಡ್ಕೊಳ್ರಿ. ಇಲ್ಲಿ ಕೆಳಗಡೆ ನೋಡಿರಿ ಡನ್ ಅಂತ ಇದೆಯಲ್ಲ, ಇದನ್ನು ಡನ್ನ ಕ್ಲಿಕ್ ಮಾಡಿರಿ. ಆಮೇಲೆ ಅದು ಪ್ರೊಸೆಸಿಂಗ್ ಆಕೈತಿ, ಸ್ವಲ್ಪ ಜಸ್ಟ್ ಒಂದು ಸೆಕೆಂಡ್ ತೊಗೊಳ್ತೈತಿ. ನಂತರ ಈ ರೀತಿ ಸ್ಕ್ರೀನ್ ಹೋಗಿ ಬರ್ತೈತೆ ನೋಡಿರಿ. ಈ ರೀತಿ ಸ್ಕ್ರೀನನ್ನು ನೀವು ಎಲ್ಲಿ ಬೇಕಲ್ಲಿ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಒಂದು ನಿಮಿಷ. ನೀವು ಈಗ 2 ಫಿಂಗರಿಂದ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಕೆಳಗಡೆನೋ ಅಥವಾ ಮೇಲ್ಗಡೆನೋ ಮಾಡ್ಕೊಳ್ರಿ. ಆಮೇಲೆ ನೀವು ಮೇಲ್ಗಡೆ ಅಥವಾ ಹಿಂಗೆ ಕೆಳಗಡೆ ಮಾಡ್ಕೊಳ್ರಿ. ಎಲ್ಲ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಸರಿಯಾಗಿ ವಿಡಿಯೋ ಕಾಣಲಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಮೇಲೆ ನೀವು ಏನು ಮಾಡ್ಬೇಕಂದ್ರೆ, ಈಗ ಈಗೇನು ನಾವು ಮಾತಾಡ್ತೀವಲ್ಲ, ಇಲ್ಲಿ ಮತ್ತೊಂದು ಆಪ್ಷನ್ ಐತೆ ನೋಡಿರಿ. ಇಲ್ಲಿ 1 2 3 4 5 6 ಆಪ್ಷನ್ ಕಾಣಕತ್ತಾವೆ. ಇದ್ರಾಗ ಮೈಕ್ ಅಂತೊಂದು ಆಪ್ಷನ್ ಐತೆ ನೋಡಿರಿ, ರೈಟ್ ಸೈಡ್ ಕಾಣಕತ್ತೈತಲ್ಲ, ಅದನ್ನು ಆನ್ ಮಾಡ್ಕೊಳ್ರಿ. ನೋಡಿರಿ, ಈಗ ಆನ್ ಆಯ್ತಿದೆ. ಯೂಸ್ ಹೆಡ್ಫೋನ್ ಟು ಅವಾಯ್ಡ್ ಇಕೋ ಅಂತ ಬಂತಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ನೀವೀಗ ಅದನ್ನು ಜಸ್ಟ್ ನಡಕ್ಕೊಂದು ಇದು ಕಾಣಾಕತ್ತೈತಲ್ಲ, ಏನೋ ರೆಡ್ ನಿಮ್ದೇನು ರೆಕಾರ್ಡಿಂಗ್ ಟೈಪ್ ಕಾಣಾಕತ್ತೈತಲ್ಲ, ಅದನ್ನು ಆನ್ ಮಾಡಿರಿ. ಈಗ ನೋಡಿರಿ, ಹಿಂಗೆ ನೀವು ಆ್ಯಕ್ಷನ್ ಮಾಡ್ಬೇಕು. ಗಣೇಶವ್ರು ಡ್ಯಾನ್ಸ್ ಮಾಡಕತ್ತಾರ. ಗಣೇಶವ್ರು ಹಿಡ್ಕೊಂಡ್ರೆ ಮಸ್ತ್ ಐತಿ, ಚೆನ್ನಾಗೈತಿ. ಈ ರೀತಿ ನೀವು ವೈಸನ್ನು ಕೊಡಬೇಕಾಕೈತಿ. ಇಲ್ಲ ಅಂದ್ರೆ ನಿಮ್ಗೇನಾಕೈತಿ ಅಂದ್ರೆ, ನೀವು ವೈಸ್ ಇಲ್ಲ ಅಂದ್ರೆ ನಾಳೆ ನೀವು ಯೂಸ್ ಮಾಡಬೇಕಾದ್ರೆ ಮಾನಿಟೈಸೇಷನ್ಗೆ ಯೂಸ್ ಮಾಡಬೇಕಾದ್ರೆ ನಿಮಗೆ 100% ಅವಾಗ ಮಾನಿಟೈಸೇಷನ್ ಆಗೋದಿಲ್ಲ, ರೀಯೂಸ್ಡ್ ಅಂತ ಬರ್ತೈತಿ. ಯಾಕಂದ್ರೆ ಬೇರೆಯವ್ರ ವಿಡಿಯೋನ ಯೂಸ್ ಮಾಡಿರ್ತೀರಿ, ನಿಮ್ಮ ವಯಸ್ಸೇ ಇರೋದಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ನೀವು ಇದು ಮಾಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಅನ್ನಕ್ಕೆ ಕೊಡ್ರಿ. ನೆಕ್ಸ್ಟ್ ಕೊಡೋಣ. ಆಮೇಲೆ ನೀವು ಇಲ್ಲಿ ನಿಮ್ಮ ಚಾನಲ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನಿಮ್ಮ ನೇಮ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹ್ಯಾಶ್ಟ್ಯಾಗ್ ಹಾಕ್ಕೊಂಡು ನೀವು ವೈರಲ್ ಮಾಡ್ಬೋದು. ಇದು ನಿಮ್ಗೆ ಬೆಸ್ಟ್ ಆಪ್ಷನ್ನ. ಇದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ.